Hello friends, welcome to our channel Shalorobu Vlogs. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಟೇಸ್ಟಿಯಾಗಿ ಎಮ್ಮಿಯಾಗಿ ಪುದೀನ ರೈಸ್ ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಲಂಚ್ ಬಾಕ್ಸ್ ಗೆ ಸೂಪರ್ ಅಂತಾನೆ ಹೇಳ್ಬಹುದು. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕಿ ಒಂದು ಮೀಡಿಯಂ ಸೈಜ್ ನ ಈರುಳ್ಳಿಯನ್ನ ಈ ರೀತಿಯಾಗಿ ತೆಳ್ಳಗೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿಯನ್ನ ಹಾಕ್ತಾ ಇದ್ದೀನಿ, ಎಸಳುಗಳನ್ನ. ನಂತರ ಇದಕ್ಕೆ ಒಂದು 10 ಹಸಿಮೆಣಸಿನಕಾಯನ್ನ ಹಾಕೊಂತಾ ಇದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಗೆ ಲೈಕ್ ಕೊಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಂಡು ನಮ್ಮ ವಿಡಿಯೋನ ನೋಡಿ. ಹಾಗೆ ಇದಕ್ಕೆ 1 ಇಂಚಷ್ಟು ಶುಂಠಿ ಮತ್ತು 1 ಹಿಡಿಯಷ್ಟು ಕರಿಬೇವನ್ನ ಹಾಕೊಂತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಹೆಲ್ತಿ ಅಂತಾನೆ ಹೇಳ್ಬೋದು ಈ ಪುದೀನ ರೈಸ್. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಕರಿಬೇವು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದರಲ್ಲಿ ಐರನ್ ಕಂಟೆಂಟ್ ತುಂಬಾನೇ ಹೇರಳವಾಗಿರುತ್ತೆ. ಈ ರೀತಿ ಸ್ವಲ್ಪ ರುಬ್ಬೋಕೆ ಹಾಕೋಣದ್ರಿಂದ ಮಕ್ಕಳಿಗೂ ಸಹ ಕರಿಬೇವನ್ನ ಎತ್ತಿಕ್ಕುವಂತ ಅವಶ್ಯಕತೆ ಇರೋದಿಲ್ಲ. ನಂತರ ಇದಕ್ಕೆ ನಾನು ಒಂದು 2 ರಿಂದ 3 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕೊಂತಾ ಇದ್ದೀನಿ. ಪುದೀನ ಸೊಪ್ಪು ತುಂಬಾನೇ ಒಳ್ಳೆಯದಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಸ್ಕಿನ್ಗೆ ಬಹಳನೇ ಒಳ್ಳೆಯದು. ಮತ್ತೆ ನಮ್ಮ ದೇಹದಲ್ಲಿ ಫೈಟ್ ಮಾಡುತ್ತೆ. ಏನಾದ್ರೂ ಒಂದು ಕಾಯಿಲೆ ಇದ್ರೂ ಸಹ ಪುದೀನ ಅದನ್ನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಇಮ್ಯುನಿಟಿ ಪವರ್ ಅನ್ನ ಹೆಚ್ಚಿಸುತ್ತೆ ಅಂತಾನೆ ಹೇಳ್ಬಹುದು. ಈ ಪುದೀನನ ಹಾಕೋದ್ರಿಂದ ಅಡುಗೆಗಳು ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ತುಂಬಾ ಫ್ಲೇವರ್ಫುಲ್ ಆಗೂ ಇರುತ್ತೆ. ಸೊ ನಾವು ನಾರ್ಮಲ್ ಆಗಿ ತುಂಬಾ ಅಡುಗೆಗಳಿಗೆ ನಾವು ಈ ಪುದೀನ ಸೊಪ್ಪನ್ನ ಯೂಸ್ ಮಾಡ್ತೀವಿ. ಈ ಚಟ್ನಿಗೂ ಸಹ ಯೂಸ್ ಮಾಡ್ಕೊಂತೀವಿ ನಾವು ಪುದೀನನ. ಪುದೀನ ಇಂದ 1-2 ತುಂಬಾನೇ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದೆ ಅಲ್ವಾ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಫ್ರೈ ಆದ್ಮೇಲೆ ಇದಕ್ಕೆ ನಾನು ಒಂದು 5 ರಿಂದ 6 ಗೋಡಂಬಿಯನ್ನ ಸೇರಿಸ್ಕೊಂತಾ ಇದ್ದೀನಿ. ಇದನ್ನು ಸಹ ಹಾಕಿ ಒಮ್ಮೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ಇದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಇದನ್ನ ಒಂದು ಮಿಕ್ಸರ್ ಜಾರಲ್ಲಿ ಹಾಕೊಂಡು ಇದಕ್ಕೆ ಒಂದು 3/4 ಸ್ಪೂನ್ ಅಷ್ಟು ಧನಿಯಾ ಪುಡಿಯನ್ನ ಸೇರಿಸ್ಕೊಂಡು ನಂತರ ಒಂದು 2 ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಒಂದು ಕಡಾಯಿಯಲ್ಲಿ 1.5 ಸ್ಪೂನ್ ಅಷ್ಟು ಸೋಂಪನ್ನು ಹಾಕಿ ಅದಕ್ಕೂ ಮುಂಚೆ ಎಣ್ಣೆಯನ್ನು ಹಾಕೊಂಡು ಪಲಾವ್ ಎಲೆ, ಸೋಂಪು ಹಾಗೂ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲಂಚ್ ಬಾಕ್ಸ್ಗಂತೂ ಇದು ತುಂಬಾನೇ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬಹುದು. ನಂತರ ಇದಕ್ಕೆ ಕರಿಬೇವನ್ನ ಹಾಕೊಳ್ಳಿ. ಒಮ್ಮೆ ಒಂದ್ಸಲ ಮಾಡ್ಕೊಡಿ ಲಂಚ್ ಬಾಕ್ಸ್ಗೆ. ಯಾವ ಮಕ್ಕಳು ತಿನ್ನಲ್ಲ ಅಂತ ಅನ್ಕೊಂಡಿರ್ತೀರಲ್ಲ, ಎಲ್ಲ ತಿನ್ಕೊ ಬರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಪೊಟ್ಯಾಟೊ ಹಾಗೂ ಕ್ಯಾರೆಟ್ ಅನ್ನ ಹಾಕೊಳ್ಳಿ. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ನೀವು ಇದನ್ನ ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲೂ ಸಹ ಮಾಡ್ಕೋಬಹುದು, ನಮ್ಗೆ ಈ ಕಡಾಯಿಯಲ್ಲಿ ಇಷ್ಟ ಇಲ್ಲ ಅಂದ್ರೆ. ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನ ಹಾಕೊಳ್ಳಿ. ಈಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಚಿಕ್ಕ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೆ ಲಂಚ್ ಬಾಕ್ಸ್ ಏನಪ್ಪಾ ಮಾಡೋದು ಅಂತ ಚಿಂತೆ ಇರುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾನೇ ಇಷ್ಟ ಆಗುತ್ತೆ ನಿಮ್ಗೂ ಸಹ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಬ್ಬಿರುವಂತಹ ಮಿಶ್ರಣನ ಹಾಕೊಳ್ಳಿ. ಈಗ ಇದು ಚೆನ್ನಾಗಿ ಮಿಶ್ರಣ ಹಾಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇದು ನಿಮಗೆ ಇಲ್ಲಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಂತ ಏನಿಲ್ಲ, ಯಾಕಂದ್ರೆ ನಾವು ಮೊದಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬಾ ಹೊತ್ತು ಇದನ್ನ ಫ್ರೈ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ, ಜಾಸ್ತಿ ನೀರನ್ನ ಹಾಕಕ್ಕೆ ಹೋಗ್ಬಿಡಿ.
ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಕಾಯಿ ತುರಿಯನ್ನು ಹಾಕೊಳ್ಳಿ. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಲಾಸ್ಟಲ್ಲಿ ರೈಸನ್ನ ಸೇರಿಸ್ಕೊಳ್ಳಿ. ನಾನು ಮೊದಲು ಹೇಳಿದಾಗ ನೀವು ಇದನ್ನ ಕುಕ್ಕರ್ಲ್ಲೂ ಸಹ ಮಾಡ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ರೈಸ್ನ ಸೇರಿಸ್ಕೊಳ್ಳಿ. ಈಗ ಟೇಸ್ಟಿಯಾದಂತಹ ಪುದೀನ ರೈಸ್ ಸವಿಯಲು ಸಿದ್ಧ ಹಾಗೂ ಲಂಚ್ ಬಾಕ್ಸ್ಗೂ ಸಹ ರೆಡಿಯಾಗಿದೆ. ಇದನ್ನ ನೀವು ಚಿಪ್ಸ್ ಜೊತೆ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನನಗೆ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.